ಸ್ನೇಹಿತರೆ, ನೀವು ಈ ದಾಳಿಂಬೆ ಹಣ್ಣನ್ನ ನೋಡಬಹುದು. ಇದೇ ತರ ಈ ಪ್ರತಿಯೊಂದು ಗಿಡಕ್ಕೆ ಇದೇ ಸೈಜ್ ಇದೇ ತರ ಹಣ್ಣು ಈ ದಾಳಿಂಬೆ ಹಣ್ಣು ಬಂದಿದೆ. ಇದ್ರ ಫ್ರೂಟ್ ಸೆಟ್ಟಿಂಗ್ ಯಾವ ತರ ಆಗಿದೆ ನೀವು ನೋಡಬಹುದು. ಇದೇ ತರ ಈ ಸಂಪೂರ್ಣ ಪ್ಲಾಟ್ ದಲ್ಲಿ ನೀವು ಫ್ರೂಟ್ ಸೆಟ್ಟಿಂಗ್ ನ ನೋಡಬಹುದು. ನಮಸ್ಕಾರ ರೈತ ಸ್ನೇಹಿತರೆ, ನಾನು ಇವತ್ತು ಬಂದಿರೋದು ಪುಣೆ ಜಿಲ್ಲೆಯ ಇಂದಾಪುರ ತಾಲೂಕಿನ ಬಾಬುಳಗಾಂವ್ ಎಂಬ ಗ್ರಾಮದಲ್ಲಿ. ಇಲ್ಲೇ ರೈತರಾದ ಶಹಾಜಿ ಪವಾರ್ ಇವ್ರ ಪ್ಲಾಟ್ ದಲ್ಲಿ ನಾವು ಇವತ್ತು ಬಂದಿರೋದು. ಇವ್ರ ದಾಳಿಂಬೆ ಪ್ಲಾಟ್ ನಲ್ಲಿ ನಮಗಿರೋದು ಇದು 2 ಎಕರೆ ಪ್ಲಾಟ್ ಆಗಿದ್ದು, ಇವರು ಒಟ್ಟು 2 ಎಕರೆಯಲ್ಲಿ 1200 ಗಿಡಗಳನ್ನ ನಾಟಿ ಮಾಡಿದ್ದಾರೆ, 1200 ಗಿಡಗಳನ್ನ ಬೆಳೆಸಿದ್ದಾರೆ. ಈ ಪ್ರತಿಯೊಂದು 1200 ಗಿಡಕ್ಕೆ ನೀವು ನೋಡಿದ್ರೆ 30 ಕೆಜಿ ಪ್ಲಸ್ ಇಳುವರಿ ಅವರನ್ನ ಪಡೆದಿದ್ದಾರೆ. ಪ್ರತಿಯೊಂದು ಗಿಡಕ್ಕೆ ಫ್ರೂಟ್ ಸೆಟ್ಟಿಂಗ್ ನೀವು ನೋಡಿದ್ರೆ ಒಳ್ಳೆಯ ಇಳುವರಿ ಬಂದಿದೆ. ನಾನೀಗ ಈ 2 ಎಕರೆ ಸಂಪೂರ್ಣ ಪ್ಲಾಟ್ ಅನ್ನ ನೋಡಿದೆ, ಪ್ರತಿಯೊಂದು ಗಿಡನ ನೋಡಿದೆ, ಎಲ್ಲೂ ಕೂಡ ನಿಮ್ಗೆ ಯಾವ್ದು ರೋಗ ಎಲ್ಲ ಕಂಡು ಬಂದಿಲ್ಲ. ಆ ತರ ಈ ಪ್ಲಾಟ್ ಬಂದಿದೆ. ಈ ತರ ಪ್ಲಾಟ್ ತಯಾರಿಸಲು ರೈತರ ಶ್ರಮವೂ ಇದೆ. ಶ್ರಮದ ಜೊತೆಗೆ ರೈತರ ಶ್ರಮ ಆಗ್ಲಿ, ಅವ್ರ ಫ್ಯಾಮಿಲಿ ಶ್ರಮವಾಗ್ಲಿ, ಇದ್ರ ಜೊತೆಗೆ ಅವ್ರಿಗೂ ಒಳ್ಳೆಯ ಮಾರ್ಗದರ್ಶನ ಸಿಕ್ಕಿದೆ. ಮತ್ತೆ ಈ ರೈತರಿಗೆ ಈ ಒಳ್ಳೆಯ ಮಾರ್ಗದರ್ಶನ ನೀಡಿಯವರು ಯಾರಂದ್ರೆ ಪರ್ಫೆಕ್ಟ್ ಅಗ್ರಿ ಸೊಲ್ಯೂಷನ್ ಅಕ್ಲೂಸ್ ಅವರ ವಿನೋದ್ ದೇಶ್ಮುಖ್ ಅಂತ ಈ ಸರ್ ಅವ್ರಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಈ ರೈತರು ಕಳೆದ ವರ್ಷ ಕೂಡ ದಾಳಿಂಬೆ ಕೃಷಿಯನ್ನ ಮಾಡಿದ್ರು, ಮತ್ತೆ ಈ ವರ್ಷನೂ ದಾಳಿಂಬೆ ಕೃಷಿ ಮಾಡಿದ್ದಾರೆ. ರೈತರ ಅನಿಸಿಕೆ ಪ್ರಕಾರ ಕಳೆದ ವರ್ಷಕ್ಕಿಂತ ಈ ವರ್ಷ ಅವ್ರಿಗೆ ಒಳ್ಳೆ ಇಳುವರಿ ಬಂದಿದೆ, ಒಳ್ಳೆಯ ಉತ್ಪಾದನೆಯನ್ನ ಅವ್ರು ಪಡಿತಾ ಇದ್ದಾರೆ. ಮತ್ತೆ ಈ ಯಶಸ್ಸು ಅವರು ಪಡೆದಿರುವುದು ಹೇಗೆಂದ್ರೆ ಅವರಿಗೆ ಸಿಕ್ಕ ಮಾರ್ಗದರ್ಶನದಿಂದ. ರೆಸ್ಟ್ ಪೀರಿಯಡ್ ದಿಂದ ಈಗ ಹಾರ್ವೆಸ್ಟಿಂಗ್ ಪೀರಿಯಡ್ ವರೆಗೆ ಅವರಿಗೆ ಇಲ್ಲಿ ಮಾರ್ಗದರ್ಶನ ನೀಡಿದ್ದಾರೆ. ರೆಸ್ಟ್ ಪೀರಿಯಡ್ ಒಳಗೆ ಬೆಸರ್ ಡೋಸ್ ಸ್ಕೆಡ್ಯೂಲ್ ಯಾವ ತರ ಇರಬೇಕು, ಅದರ ಜೊತೆಗೆ ಸಿಂಪಡಣೆ ಸ್ಕೆಡ್ಯೂಲ್ ಯಾವ ತರ ಇರಬೇಕು, ಜೊತೆಗೆ ನೀರ್ ಯಾವ ಪ್ರಮಾಣದಲ್ಲಿ ಕೊಡ್ಬೇಕು, ಮತ್ತೆ ನೀರಿನ ಪರೀಕ್ಷೆ, ಮಣ್ಣಿನ ಪರೀಕ್ಷೆ ಮಾಡ್ಬೇಕು, ಮತ್ತೆ ರೋಗ ಆಗ್ಬಾರ್ದು ಅದನ್ನ ಯಾವ ತರ ನೋಡ್ಬೇಕು, ಈ ಎಲ್ಲಾ ಮಾರ್ಗದರ್ಶನ ದೇಶ್ಮುಖ್ ಸರ್ ಅವರು ಅವ್ರಿಗೆ ನೀಡಿದ್ದಾರೆ. ಆದ್ರಿಂದ ಪ್ರತಿಯೊಂದು ಗಿಡಕ್ಕೆ ಇದೇ ತರ ಫ್ರೂಟ್ ಸೆಟ್ಟಿಂಗ್ ಆಗಿದೆ. ಪ್ರತಿಯೊಂದು ಗಿಡಕ್ಕೆ ನಿಮ್ಗೆ ಹೇಳ್ಬೇಕಂದ್ರೆ ಅವರೇಜ್ ನಲ್ಲಿ 30 ಕೆಜಿ ವರೆಗೆ ಫ್ರೂಟ್ ಇಲ್ಲಿ ಪ್ರತಿಯೊಂದು ಗಿಡಕ್ಕೆ ಬಂದಿದೆ. ಮತ್ತೆ ನೀವು ನೋಡಿದ್ರೆ ಇಷ್ಟ ಹಣ್ಣುಗಳು ಇಷ್ಟ ದಾಳಿಂಬೆ ಹಣ್ಣು ಪ್ರತಿಯೊಂದು ಗಿಡದಲ್ಲಿ ಇದ್ರೂ ಕೂಡ ಅವು ಕೆಳಗೆ ಬಗ್ಗಿಲ್ಲ ಅಥವಾ ಅದಕ್ಕೆ ಯಾವ ತರ ಹಾನಿ ಆಗಿಲ್ಲ. ಮತ್ತೆ ಈ ಗಿಡಗಳನ್ನ ಕಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಈ ಗಿಡಗಳು ಎಷ್ಟು ಸ್ಟ್ರಾಂಗ್ ಆಗಿದೆ, ಅವ್ರು ಕೊಟ್ಟಿರೋ ಮಾರ್ಗದರ್ಶನದಿಂದಲೇ ಈ ಗಿಡಗಳು ಈ ತರ ಆಗಿದ್ದಾವೆ, ಈ ಗಿಡಗಳು ಸ್ಟ್ರಾಂಗ್ ಆಗಿದ್ದಾವೆ ಮತ್ತು ಇಷ್ಟು ಫ್ರೂಟ್ ಸೆಟ್ಟಿಂಗ್ ಬಂದಿದೆ. ರೈತರೇ, ನಿಮಗೆ ಗೊತ್ತಿದ್ದಂತೆ ದಾಳಿಂಬೆ ಕೃಷಿ ಮಾಡುವಾಗ ರೈತರಿಗೆ ತುಂಬಾ ಖರ್ಚಾಗುತ್ತೆ. ದಾಳಿಂಬೆ ಕೃಷಿ ಮಾಡುವಾಗ ಅವ್ರಿಗೆ ಬರುವ ಸಮಸ್ಯೆಗಳು ನಿಮ್ಗೆ ಗೊತ್ತಿದೆ. ಆದ್ರೆ ಈ ದೇಶ್ಮುಖ್ ಸರ್ ಅವರ ಮಾರ್ಗದರ್ಶನೆಯಲ್ಲಿ ಇವತ್ತು ರೈತರಾದ ಈ ಪವಾರ್ ಅವರು ಕೇವಲ 50% ಗಿಂತನೂ ಕಡಿಮೆ, ಕೇವಲ 45% ಅಷ್ಟು ಖರ್ಚನ್ನ ಮಾಡಿ ಅವರು ಇವತ್ತು ಒಳ್ಳೆ ಇಳುವರಿ ಪಡಿತಾ ಇದ್ದಾರೆ. ಇವರು ಒಟ್ಟು 2 ಎಕರೆಯಲ್ಲಿ 1200 ಗಿಡಗಳನ್ನ ನಾಟಿ ಮಾಡಿದ್ದಾರೆ. ಮತ್ತೆ ಅವ್ರು ಹೇಳಿದಂತೆ ಪ್ರತಿಯೊಂದು ಎಕರೆಗೆ ಅವರು 1 ರಿಂದ 1.5 ಲಕ್ಷ ಖರ್ಚು ಮಾಡಿದ್ದಾರೆ. ಮತ್ತೆ ಇವತ್ತು ರೇಟ್ ಕಡಿಮೆ ಇದ್ರೂ ಕೂಡ ಅವರು ಒಟ್ಟು ಈ 2 ಎಕರೆಯಿಂದ 27 ಲಕ್ಷ ಪ್ರಾಫಿಟ್ ಅನ್ನ ಪಡೆಯುತ್ತಾರೆ ಎಂಬ ನಂಬಿಕೆ ಇವತ್ತು ಆ ರೈತರಿಗೆ ಇದೆ. ಮತ್ತು ಈ ನಂಬಿಕೆ ಅವ್ರಿಗೆ ಯಾಕಿದೆ ಅಂದ್ರೆ ಆ ತರ ಅವ್ರ ಪ್ಲಾಟ್ ಬಂದಿದೆ. ಇವತ್ತು ಮಾರ್ಕೆಟ್ ನಲ್ಲಿ ಒಳ್ಳೆ ರೇಟ್ ಇಲ್ಲಾದ್ರೂ ಕೂಡ ಅವ್ರ ಪ್ಲಾಟ್ ನಲ್ಲಿ ಪ್ರತಿಯೊಂದು ಹಣ್ಣು ಯಾವ ತರ ಬಂದಿದೆ, ಪ್ರತಿಯೊಂದು ಹಣ್ಣಿನ ತೂಕವಾಗ್ಲಿ, ಅದ್ರ ಶೈನಿಂಗ್ ಆಗ್ಲಿ, ಅದ್ರ ಲಸ್ಟರ್ ಆಗ್ಲಿ, ಈ ಹಣ್ಣಿನ ಕ್ವಾಲಿಟಿಯಿಂದ ಇವತ್ತು ಅವ್ರಿಗೆ ವ್ಯಾಪಾರಿಗಳಿಂದ ಒಳ್ಳೆಯ ರೇಟ್ ಸಿಗ್ತಾ ಇದೆ. ಅದರಿಂದ ಅವರು ಕಡಿಮೆ ಖರ್ಚು ಮಾಡಿ ಒಳ್ಳೆ ಪ್ರಾಫಿಟ್ ಪಡೆಯುತ್ತಿದ್ದಾರೆ ಎಂಬ ನಂಬಿಕೆ ಅವರಿಗಿದೆ. ಈಗಾಗಲೇ ನಾವು ರೈತರ ಜೊತೆ ಮಾತಾಡಿದ್ವಿ. ಅವ್ರ ಅನಿಸಿಕೆ ಅಂತೆ ಇದೆಲ್ಲ ಆಗಿದ್ದು ದೇಶ್ಮುಖ್ ಸರ್ ಅವರ ಮಾರ್ಗದರ್ಶನದಿಂದಾನೇ ಅವರಿಂದ ಈ ತರ ಒಳ್ಳೆಯ ಪ್ಲಾಟ್ ಅನ್ನ ಪಡೆದಿದ್ದಾರೆ. ಮತ್ತೆ ಕಳೆದ ವರ್ಷಕ್ಕಿಂತ ಈ ವರ್ಷ ಅವ್ರಿಗೆ ಒಳ್ಳೆ ಇಳುವರಿ ಸಿಕ್ಕಿದೆ ಮತ್ತು ಒಳ್ಳೆಯದಾಗಿ ಪ್ರಾಫಿಟ್ ಅನ್ನ ಪಡೆಯುತ್ತಿದ್ದಾರೆ ಎಂಬುದನ್ನು ರೈತರು ಹೇಳಿದ್ರು. ಅದಕ್ಕಾಗಿ ರೈತ ಸ್ನೇಹಿತರೆ, ನೀವು ಕರ್ನಾಟಕದ ರೈತರಾಗಿದ್ದರೆ ಮತ್ತು ನೀವು ದಾಳಿಂಬೆ ಹಣ್ಣೆ ಬೆಳೆಸುವ ರೈತರಾಗಿದ್ದರೆ, ನೀವು ಕೂಡ ದಾಳಿಂಬೆ ಕೃಷಿಯಿಂದ ಒಳ್ಳೆ ಇಳುವರಿಯನ್ನ, ಒಳ್ಳೆಯ ಉತ್ಪಾದನೆಯನ್ನ ಪಡೆಯಬೇಕಾಗಿದ್ರೆ ಪರ್ಫೆಕ್ಟ್ ಅಗ್ರಿ ಸೊಲ್ಯೂಷನ್ ಹೆಡ್ ಆದವರ ವಿನೋದ್ ದೇಶ್ಮುಖ್ ಸರ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ ಪ್ಲಾಟ್ ಅನ್ನ ರೆಸ್ಟ್ ಪೀರಿಯಡ್ ಇಂದ ಹಾರ್ವೆಸ್ಟಿಂಗ್ ವರೆಗೆ ಎಲ್ಲ ಮಾರ್ಗದರ್ಶನ ಅವರಿಂದ ಪಡೆದು ಒಳ್ಳೆ ಇಳುವರಿಯನ್ನ ಪಡೆಯಬಹುದು. ಹಾಗಾಗಿ ನೀವು ಕೂಡ ಈ ತರ ಪ್ಲಾಟ್ ಬೆಳೆಸಲು ಯೋಚಿಸುತ್ತಿದ್ದರೆ, ನಿಮಗೂ ಈ ತರ ದಾಳಿಂಬೆ ಕೃಷಿ ಬೆಳೆಸುವುದಾದರೆ ನೀವು ಕೆಳಗೆ ಕೊಟ್ಟಿರೋ ನಂಬರ್ಗೆ ಸಂಪರ್ಕಿಸಿ. ಮತ್ತೆ ನೀವು ಕೂಡ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿ, ಒಳ್ಳೆಯ ಉತ್ಪಾದನೆ ಮತ್ತು ಒಳ್ಳೆಯ ದಾಳಿಂಬೆ ಕೃಷಿಯನ್ನ ಮಾಡಲು ಬಯಸುತ್ತಿದ್ದರೆ ಈ ದೇಶ್ಮುಖ್ ಸರ್ ಅವರಿಗೆ ಸಂಪರ್ಕಿಸಿ. ನಾನು ನಿಮ್ಗೆ ಕೆಳಗೆ ಒಂದು ನಂಬರ್ ಅನ್ನ ಕೊಡ್ತೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಅವರಿಂದ ಮಾರ್ಗದರ್ಶನ ಪಡೆದು ಒಳ್ಳೆಯ ದಾಳಿಂಬೆ ಕೃಷಿಯನ್ನ ಬೆಳೆಸಿ.